ಹೊಸ ಬೀಜ ಇದೆ. ಒಂದು ಟನ್ನಿಗೆ 5,000 ರೂಪಾಯಿ ಐತಿ. ತಳಗೊಬ್ಬರ ಹಾಕೋದ್ರಿ 10, 26 ಎಲ್ಲಾರ DAP ಒಂದೊಂದು ಚೀಲ ಹೆಂಗೆ ತುಳಿಬೇಕು, ಎಟ್ಟೆಟ್ಟು ಗ್ಯಾಪ್ ಬಿಡಬೇಕು, ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಸಂಪೂರ್ಣವಾಗಿ. ವಿಡಿಯೋ ನೋಡ್ರಿ. ರೈತ ಇರದ ನಾಡೇ ಒಟ್ಟ 4 ತಾಸ್ನಾಗ 1 ಎಕರೆ ಗಬ್ಬ ಹಚ್ಚಿದ. ಈಗ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬರೀ ಗೈಸ್ ಇವತ್ತು ಕಬ್ಬ ಹೆಂಗೆ ಹಚ್ಚ ತೋರಿಸ್ತೀನಿ ನಿಮಗೆ. ಒಟ್ಟ ನಮ್ಮ ಮಹೇಶ್ಗಳು ಹೊಲ ಕಬ್ಬ ಹಚ್ಚತೈತಿ ಇವತ್ತ. ಬರೀ ಕಬ್ಬ ಹಚ್ಚಾಕ ಹೋಗುನು. ಫಸ್ಟ್ ಬೀಜ ತರ್ಬೇಕ್ರಿ. ಇದ ನೋಡ್ರಿ ಬೀಜ ತರಕ್ಕೆ ಬಂದಿದ್ವಿ. ಈಗ ಇದರ ಹೆಸರು ನೀರಾ 86 ಅಂತ ಹೊಸ ಬೀಜ ಇದೆ. ಒಂದು ಟನ್ನಿಗೆ 5,000 ರೂಪಾಯಿ ಐತಿ. ನಮ್ಗೆ 3 ಟನ್ ಬೇಕಾಗೈತಿ. 3 ಟನ್ ಹಾಕೋ ಮಟ್ಟ ಹೇರಬೇಕು. ನಾವು ಕಬ್ಬು ಹೇರತ್ತಿದ್ವಿ. ಈಗ ಕಳೆದು ವಾಡಿ ಮಾಡಿದ್ವು. ವಾಡಿ ಆದ್ಮೇಲೆ ಕಬ್ಬು ಹೇರ್ಬೇಕೀಗ. ಕಬ್ಬು ಹೇರ್ನು ಬರೀನ ಕಬ್ಬ ನಾವು ಕಡ್ದಿರ್ತೀವಿ. ನಾವು ಎಷ್ಟು ಕಡ್ದಿರ್ತೀವಿ ಅದು ಹೇರ್ಬೇಕು. ಫುಲ್ ಕೈಯೆಲ್ಲ ಹಂಗೆ ನೋಡ್ರಿ. ಒಟ್ಟ ರೈತರ ಅಂದ್ರೆ ಹಿಂಗಿತ್ತು. ಈಗ ಈ ಕಬ್ಬ ಇಲ್ಲಿ ಹೇರ್ಕೊಂಡ ತೂಕಕ್ಕೆ ಹೋಗತ್ರಿ. ತೂಕ ಮಾಡ್ಕೊಂಡ ಹೊಲಕ್ಕೆ ಹೋಗೋದು ಮುಂದಾಡೆ. ಎಷ್ಟು ಕಬ್ಬ ಹೇರತ್ತಾನೀಗ. ಈಗ ಬೀಜ ಎಲ್ಲ ತೊಗೊಂಬಂದಿವ್ರಿ. ತೊಗೊಂಬಂದ ಹೊಲಕ್ಕೆ ಬಂದಿರಿ. ಈಗ ಇನ್ನು ಹಚ್ಚೋದು ಕಬ್ಬ ಏನೇನೈತಿ ಎಲ್ಲ ಪ್ರೊಸೆಸ್ ಹೇಳ್ತಾರೆ ನಿಮಗೆ. ನಮ್ಮ ಮಹೇಶ್ಗಳು ಹೊಲ ನೋಡ್ರಿ. ಇದೆಲ್ಲ ಈಗ 1.5 ಎಕರೆ ಹಚ್ಬೇಕ್ರಿ ನಾವು ಕಬ್ಬ. ಈಗ 1.5 ಎಕರೆ ಹಚ್ಚಕ ಈಗ ಕಬ್ಬ ಎಲ್ಲ ಇನ್ನು ತಂದಿಟ್ಟಾರ್ರಿ. ಈಗ ಮೋಟ್ರ್ ಸ್ಟಾರ್ಟ್ ಮಾಡೋದು ಬಾಯಿದ ಮೋಟ್ರ್ ಸ್ಟಾರ್ಟ್ ಮಾಡಿದ ಅವ್ರ ಸ್ಟಾರ್ಟ್ ಆಗಂತಲೇ ಇದೆ ನೋಡ್ರಿ. ಇಲ್ಲಿಂದ ನೀರು ನೋಡ್ಕತಿ. ಬರ್ರಿ ಈಗ ಮೋಟ್ರ್ ಚಾಲು ಆಯ್ತು. ಕಬ್ಬು ತುಳ್ನು. ಈಗ ನಮ್ಮ ಮಹದೇಶ್ ಮಾವ ನೋಡ್ರಿ ಹೆಂಗೆ ಬೇವ್ತಾ ನೋಡ್ರಿ. ರೈತರು ನಮ್ಮ ಮಹದೇಶ್ ರೈತರು ಅವರು. ಮೋಟ್ರ ಶುರು ಆಗೈತಿ. ಈಗ ಆಳುಗಳು ಬಂದರು. ಇಲ್ಲೆಲ್ಲ ಆಳುಗಳು ಬಂದಾರ್ರಿ. ಅವು ಬೀಜ ತಂದಿದ್ದಿಲ್ಲ ಅಲ್ಲಿಂದ ತಂದ ಇಲ್ಲಿ ಸುರಿಯೋದ್ರಿ. ಅಲ್ಲೆಟ್ಟ ಸುರಿಯೋದ್ವು. ಇವು ಆಳುಗಳ ರೌಂದಿ ಸಂಪೂರ್ಣವಾಗಿ ರೌಂದಿ ಬಿಡಿಸ್ತಾರೆ ಅದನ್ನು. ಅಂದ್ರೆ ಅವು ಕಾಣ್ಬೇಕ್ರಿ. ಈಗ ಇವು ಒಮ್ಮೆ ತುಳಿದಗಳೇ ಅದು ರೌಂದಿ ದರ್ಶಲೆ ತುಳಿದ್ರೆ ಲೇಟಾಗಿ ಹೇಳ್ತೈತ್ರಿ ಸ್ವಲ್ಪ ಕಬ್ಬರಿ. ಹಿಂಗೆಲ್ಲ ಸುಳ್ದ ಒಟ್ಟ ಏನು ಬಿಡ್ಲಾರ ಹಿಂಗೆಲ್ಲ ಪೇವರಾಗಿ ಸುಳಿದ್ರೆ ತಿಕ್ಕೋರಿ ಆಗ ಹತ್ತೈತಿ. ಲಗುಚ್ ಮಾಡಿ ಹೇಳ್ತೈತ್ರಿ ಇದು ಕಬ್ಬು ಹಿಂಗೆ ಮಾಡಂತಲೇ ರೀ. ಇದನ್ನು ಈಗ ಇವ್ರು ಸುಲ್ದಿರ್ತಾರಲ್ಲ ರೀ. ಇದನ್ನು ಸುಲ್ದಿದ್ದು ಏನು ಮಾಡ್ತಿದ್ವು, ತೊಗೊಂಡು ತ್ಯಾಗಂಟ್ಲೆ ಅಲ್ಲಿ ನಡಬಾರ್ಕ್ ಇಡುದ್ರಿ. ಹೋಗಿ ಇಟ್ಟ ಸಾಲ್ಗುಂಟ ಇಟ್ಟು ಹಿಡಿದ್ರಿ. ಹಿಂಗೆ ಏಕೈಕೆ ಇದ್ರೊಳಗೆ 3-4 ತುಣುಕು ಮಾಡ್ಬೋದ್ರಿ. ತುಣುಕು ಮಾಡಿ ಹಿಂಗೆ ಸುಲಿದ್ಗಳೇ ಹಿಂಗೆ ತಂದ ಈಗ ಒಂದೊಂದು ಇದೈತ್ಲೇ ಇದೊಂದು ಕಬ್ಬ. ಇದೊಂದು ಹಿಂಗೆ ಒಂದೊಂದು ಹಿಂಗೆ ಕರೆಕ್ಟಾಗಿ ಇಟ್ಟ ಇಲ್ಲಿ ಹಿಡಿದು ಇದು ತುಳಿದು ಹಿಂಗೆ ಆಚೆ ಕಡೆ ಹಿಂಗೆ ಇಟ್ರೆ ಬರೋಬ್ಬರಿ ಆಕೈತಿ. ಹಿಂಗೆ ಎಲ್ಲ ಕಡೆ ಹಿಂಗೆ ಇಟ್ಕೋತ ಬರೋದು. ಈಗ ಫಸ್ಟ್ ಇದಕ್ಕೆ ತಳಗೊಬ್ಬರ ಹಾಕೋದ್ರಿ 10, 26 ಎಲ್ಲಾರ DAP ಒಂದೊಂದು ಚೀಲ ಹಾಕೋದು. ಅಲ್ಲಿ ಮೋಟ್ರ ಶುರು ಮಾಡಿದ್ವಿ. ಮೋಟ್ರ ಸ್ಟಾರ್ಟ್ ಆಗೈತಿ. ಬರ್ರಿ ಇದನ್ನು ಕಬ್ಬ ತುಳಿದು ಹೆಂಗೆ ತುಳಿಬೇಕು, ಎಟ್ಟೆಟ್ಟು ಗ್ಯಾಪ್ ಬಿಡಬೇಕು, ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಸಂಪೂರ್ಣವಾಗಿ. ವಿಡಿಯೋ ನೋಡ್ರಿ. ಮೋಟ್ರ ಇಲ್ಲಿ ಸ್ಟಾರ್ಟ್ ಆಗೈತ್ರಿ. ನಮ್ಮ ಬಸಣ್ಣ ಬಂದನ್ರಿ. ನಮ್ಮ ಜಗದೀಶ್ ಬಂದನು. ಹುಡುಗರು ಬಂದವು. ಹುಡುಗರ ಕಬ್ಬು ತುಳಿಯಾಕ ಬರ್ರಿ ಕಬ್ಬು ತುಳಿ. ಈಗ ಏನೂ ಇಲ್ಲ. ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ನೀರು ಬಿಟ್ಟಿದ್ದೀವಿ ರೀ. ಇದು ನೀರು ದಂಡಿಗೆ ಹೋಗೋ ಮಟ್ಟ ಇದು ನೆನೆ ಬೇಕ್ರಿಟ. ಕಬ್ಬ ಒಳಗೆ ಹೋಗ್ಬೇಕ್ರಲ್ಲೇ ಅದು ನೆನೆ ಮಟ್ಟ ನೀರು ದಂಡಿಗೆ ಹೋಗ್ಬೇಕ್ರಿ. ನೀರು ದಂಡಿಗೆ ಹೋದ್ಮೇಲೆ ತುಳಿಯಾಕ ಸ್ಟಾರ್ಟ್ ಮಾಡೋದ್ರಿ. ಭಾಳ ಗುಮ್ಮಿಗೆ ಹೋಗ್ಬಾರ್ದು ರೀ. ಭಾಳ ಗುಮ್ಮಿಗೆ ಹೋದ್ರೆ ಲೇಟ್ ಮಾಡಿ ಹೇಳ್ತೈತೆ ರೀ. ಒಂದೊಂದು ಹೇಳೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಮ್ಯಾಲೆ ಮ್ಯಾಲೆ ತುಳಿದ್ರಿ. ಒಟ್ಟು ಒಂದೊಂದು ಇಟೆ ಭಾರ ಹಾಕಿ ಅದಕ್ಕೆ ಸಣ್ಣ ಹುಡುಗರನ್ನ ಹಚ್ಬೇಕ್ರಿ. ಸ್ವಲ್ಪ ಇಟ್ಟರೆ ನಡಿತೈತಿ ರೀ. ಈ ರೀತಿ ತುಳಿಬೇಕ್ರಿ. ಒಂದೊಂದು ಅಲ್ಲೇ ಒಂದೊಂದು ಬಟ್ ಗ್ಯಾಪ್ ಹಿಡಿದ್ರಿ. ಒಬ್ಬೊಬ್ರು ಏನು ಮಾಡ್ತಾರೋ ಅಲ್ಲಿ ಕಣ್ಣು ಮಾಡಿ ಹಚ್ತಾರೆ ರೀ. ಕಣ್ಣು ಮಾಡಿ ಇಟ್ಟ ಕಬ್ಬ ಯಾಕೆ ಹಚ್ತಾರೋ. ನಾವು ಈ ರೀತಿ ಹಚ್ಚಿದ್ದು ನೋಡ್ರಿ ಕಬ್ಬ.
ನಾವೆಲ್ಲರೂ ಕೂಡಿ ಕೊಡ್ರಿ ತಿಂತಾ ಇದ್ವಿ. ಜ್ಯೂಸ್ ಕುಡಿದ್ಯಾ ಈಗ ಫೈನಲ್ ಅಂತಕ್ಕೆ ಬಂದೈತ್ರಿ. ಎಲ್ಲ ಆತ್ರಿ. ಲಾಸ್ಟ್ ಒಂದು ಸಾಲ ಐತಿನ, ಒಂದು ಸಾಲ ಮೇತ್ಲಿ ಮುಗಿತ್ರಿ. ಎಲ್ಲ ಕಂಪ್ಲೀಟ್ ಆತ್ರಿ. ಎಲ್ಲ ಹಚ್ಚಿತು ರೀ. ಹುಡುಗರು ನೋಡಿ ಒಟ್ಟ ಫುಲ್ ದನದಾರಿ. ಒಟ್ಟ 2 ಎಕರೆ ಕಬ್ಬು ಹಚ್ಚಿರಿ. ಈಗ ಹುಡುಗು ಇಬ್ರು 4 ತಾಸ್ನಾಗ ನೋಡ್ರಿ ಒಟ್ಟ ನಿಂದ್ರಿ ಇಲ್ರಿ ಎಲ್ಲೂ ಎಲ್ಲ ಹುಡುಗು ಮತ್ತು ಹಣ ಒದ್ದಾವ್ರಿ. ಮತ್ತು ಹೇಗೆ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗೆ ಮಹೇಶ್ ಸಾವ್ಕಾರನ ಸಂಪರ್ಕಿಸಿರಿ. ಅವರೆಲ್ಲ ಮಾಹಿತಿ ಕೊಡ್ತಾರೆ ನಿಮ್ಗೆ. ಮುಗೀತು ನೋಡ್ರಿ. ಈಗ ಕಬ್ಬು ಹಚ್ಚದ ಎಲ್ಲ ಮುಗಿಯತ್ಲಿ. ಒಟ್ಟು 4 ತಾಸ್ನಾಗ 2 ಎಕರೆ ಕಬ್ಬು ಹಚ್ಚಿದ. ಈಗ ಹೊಂಟದೀಗ ಮನೆಗೆ. ಎಲ್ಲರೂ ಮುಗೀತು. ನಮ್ಮ ಹುಡುಗ ಹೊಂಟಾವ ಅಲ್ಲಿ ಮುಂದೆ, ನಾವು ಹೊಂಟದೀವಿ ಇಲ್ಲಿ. ಇದೇ ಥರ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಪ್ರೀತಿ ವಿಶ್ವಾಸ ಇಡ್ರಿ ನಮ್ಮೆಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು.